ಸಭಾಪತಿ ಸ್ಥಾನಕ್ಕೆ ಚುನಾವಣೆ ಇರೋದ್ರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಂಎಲ್ಸಿಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಯಾವುದೇ ರೀತಿ ಅಡ್ಡ ಮತದಾನ ಆಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿದ್ದಾರೆ. ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ಎಂಎಲ್ಸಿಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಭೆ ಅಂತ ಹೇಳಲಾಗಿದೆ. ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ. ಆಲ್ ರೈಟ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಎಂಎಲ್ಸಿಗಳ ಜೊತೆ ಒಂದು ಸಭೆ ನಡೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಸಭಾಪತಿ ಚುನಾವಣೆ? ಯಾವ ರೀತಿಯಲ್ಲಿ ನಡೆಯಲಿದೆ? ಬಿಜೆಪಿ ಕೂಡ ಅಭ್ಯರ್ಥಿ ಹಾಕಿದೆ ಅನ್ನುವಂಥದ್ದು. ಸೊ ಚಿತ್ರಣ ಯಾವ ರೀತಿಯಲ್ಲಿದೆ? ಬಹಳ ಪ್ರಮುಖವಾಗಿ ಸಭಾಪತಿ ಸ್ಥಾನಕ್ಕೆ ನೇರವಾದಂತಹ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ನಡುವೆ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಎರಡೂ ಪಕ್ಷದಿಂದ ಅಭ್ಯರ್ಥಿ ಹಾಕಿರೋ ಕಾರಣಕ್ಕಾಗಿ ಈಗ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಆ ಸಂಖ್ಯಾಬಲ ಇಲ್ಲದೆ ಇರೋ ಕಾರಣಕ್ಕಾಗಿ ಕೂಡ ಕಾಂಗ್ರೆಸ್ ಪರವಾಗಿ ವಾತಾವರಣ ಇದ್ರು ಕೂಡ ಇಲ್ಲಿ ಅಡ್ಡ ಮತದಾನ ಆಗುವಂತ ಪ್ರಕ್ರಿಯೆಗಳು ಕೂಡ ಇರ್ತವೆ. ಯಾಕಂದ್ರೆ ಅಡ್ಡ ಮತದಾನ ಆದ್ರೆ ಅದು ಗುರುತೆ ಮಾಡಕ್ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಇದಕ್ಕೆ ಎಚ್ಚರಿಕೆಯನ್ನು ಪರವಾಗಿ ವಾತಾವರಣ ಇದ್ರು ಕೂಡ ಇಲ್ಲಿ ಅಡ್ಡ ಮತದಾನ ಆಗುವಂತ ಪ್ರಕ್ರಿಯೆಗಳು ಕೂಡ ಇರ್ತವೆ. ಯಾಕಂದ್ರೆ ಅಡ್ಡ ಮತದಾನ ಮಾಡಬಾರ್ದು ಅನ್ನೋ ಒಂದು ತಾಕೀತನ್ನು ಕೂಡ ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಮಾಡಿರ್ತಕ್ಕಂಥದ್ದು. ಮತ್ತು ಸಲೀಂ ಅಹಮದ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರ ಹೆಸರನ್ನ ಸ್ಪಷ್ಟವಾಗಿ ಸೂಚಿಸಿ ಕಳಿಸಿರೋದ್ರಿಂದ ಅವರು ಜೆಡಿಎಸ್ ಇಂದ ಅಭ್ಯರ್ಥಿ ಆಗಿದ್ರು ಕೂಡ ಅವರು ನಾಮಕಾವಸ್ಥೆಗೆ ಆ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅದಾಗಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಅಸಮಾಧಾನಿತರು ಅಥವಾ ಚುನಾವಣೆಗೆ ಗೈರಾಗುವಂತ ಕೆಲಸವನ್ನ ಮಾಡಿದೆ ಆದಲ್ಲಿ ಒಂದು ರೀತಿಯಲ್ಲಿ ತಪ್ಪಿಸ್ತಾ ಶುರುವಾಗಬಹುದು. ಆ 1-2 ಮತಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಬೀಳದಿದ್ರು ಕೂಡ ಅದು ಒಂದು ರೀತಿಯಲ್ಲಿ ಹಿನ್ನಡೆ ಕೂಡ. ಹಾಗಾಗಿ ಎಚ್ಚರಿಕೆಯನ್ನ ಕಾಂಗ್ರೆಸ್ ಪಕ್ಷದಿಂದ ವಹಿಸಿರ್ತಕ್ಕಂಥ ಸಿಎಂ ಅವರೇ ಈ ಒಂದು ಅಖಾಡಕ್ಕೆ ಧುಮುಕಿ ಎಂಎಲ್ಸಿಗಳ ಸಭೆ ಮಾಡುವ ಮೂಲಕ ಆ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು 10 ಗಂಟೆ ಆಗಿದೆ. ಈಗ ಸಭೆಯ ಬೆಲ್ಲ ಪ್ರಾರಂಭ ಆಗಿದೆ. ಸದನ ಆರಂಭ ಆಗ್ತಾ ಇದ್ದಂತೆ, ಫೋರಂ ಸೇರ್ತಾ ಇದ್ದಂತೆ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗ್ತವೆ. ಆ ನಂತರ ಸಭಾಪತಿ ಸ್ಥಾನಕ್ಕೆ ಯಾರು ಮತನ ಪಡೆದಿದ್ದಾರೆ ಈಗಿರ್ತಕ್ಕಂಥ ಹಂಗಾಮಿ ಸಭಾಪತಿಗಳು ಘೋಷಣೆ ಮಾಡಲಿದ್ದಾರೆ. ರೈಟ್. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.